ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಏನೋ ಐಸ್ ಕ್ರೀಮ್ ಇಟ್ಕೊಂಡು ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಸೊ ಇದು ಮನೆಯಲ್ಲೇ ಮಾಡಿರೋಂತಹ ಐಸ್ ಕ್ರೀಮು, ಹೋಮ್ ಮೇಡು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸೊ ಹಾಗೆ ಈಸಿಯಾಗೂ ಸಹ ಮಾಡ್ಕೋಬೋದು. ಈಗ ಬೇಸಿಗೆ ಅಲ್ವಾ, ಸೊ ಬೇಸಿಗೆಗೆ ತಂಪಾಗಿ ಏನಾದರೂ ಜ್ಯೂಸು, ಈ ಥರ ಐಸ್ ಕ್ರೀಮ್ಸು ತಿನ್ನಬೇಕು, ಕುಡಿಬೇಕು ಅಂತ ಅನ್ಕೋತೀವಿ. ಸೊ ಮನೆಯಲ್ಲಿ ಮಕ್ಕಳೇ ನಾವು ಮಾಡ್ತೀವಿ ಮಮ್ಮಿ ಅಂತ ಹೇಳಿದರು. ಸೊ ನಾವೇ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ಒಂದು ಸ್ವಲ್ಪ ಹ್ಯಾಪಿನೆಸ್ಸು, ಖುಷಿ ಅಲ್ವಾ. ಸೊ ಇದು ವಾಟರ್ ಮಿನಲ್ನಲ್ಲಿ ಮಾಡ್ತಿರೋ ಅಂಥದ್ದು. ಈ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಕಲ್ಲಂಗಡಿ ಅಲ್ವಾ. ಸೊ ಸೀಸನ್ನಲ್ಲಿ ತುಂಬ ಅಂದರೆ ತುಂಬ ಟೇಸ್ಟು ಸಹ ಇರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ, ಸಹ ನಿಮಗೂ ಸಹ ಇಷ್ಟ ಆಗ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಈಗ ರೆಡ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸ್ತಿದೆ ಅಲ್ವಾ. ಸೊ ಇದ್ರಾಗೆ ಡ್ರೈ ಫ್ರೂಟ್ಸು ಸಹ ನಾನು ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳಿ. ಕಲ್ಲಂಗಡಿ 1 ತೊಗೊಂಡಿದ್ದೀನಿ ನಾನು. ಸೊ ಹಾಗೆ ಸಕ್ಕರೆ 2 ಸ್ಪೂನು, ಇದು ಕಪ್ಸ್ ತೊಗೊಂಡಿದ್ದೆ ನಾನು. ಸ್ಟೀಲ್ ಇದ್ದರೆ ಸ್ಟೀಲೇ ತೊಗೊಳ್ಳಿ. ಸಾಲ್ಟು ಸ್ವಲ್ಪ. ಸೊ ಹಾಗೆ ಏಲಕ್ಕಿ ಪೌಡರು, ಚಾಕು 1 ಸ್ಪೂನ್ ತೊಗೊಂಡಿದ್ದೀನಿ. ಕಲ್ಲಂಗಡಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ಯಾವುದು ಜಾರ್ ಇದೆಯೋ ಅದರಲ್ಲೇ ಮಿಕ್ಸಿ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಯಲ್ಲಿ ಜ್ಯೂಸ್ ಜಾರ್ ಇದೆ, ಸೊ ಹಾಗಾಗಿ ನಾನು ಜ್ಯೂಸ್ ಜಾರಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಎಲ್ಲನೂ ಜ್ಯೂಸ್ ಜಾರ್ಗೆ ತೊಗೊಳ್ತಾ. ಕಲ್ಲಂಗಡಿಯಲ್ಲಿ ಸ್ವೀಟ್ನೆಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಇಲ್ಲಿ 2 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಹಾಗೆ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಬರೋಣ. ಸೊ ನೋಡಿ, ಮಿಕ್ಸಿ ಆಗಿದೆ. ನಾನು ಇಲ್ಲಿ ಪೇಪರ್ ಕಪ್ಸ್ ತೊಗೊಂಡಿದ್ದೀನಿ. ನಿಮಗೆ ಟೀ ಕಪ್ಸ್ ಬರುತ್ತಲ್ವ ಮನೆಯಲ್ಲಿ, ಸ್ಟೀಲ್ದು. ಸೊ ಅದರೂ ಸಹ ತೊಗೋಬೋದು. ಸೊ ಮನೆಯಲ್ಲಿ ಪೇಪರ್ ಕಪ್ಸ್ ಇತ್ತು, ಹಾಗಾಗಿ ನಾನು ಪೇಪರ್ ಕಪ್ಸೇ ತೊಗೊಂಡಿದ್ದೀನಿ. ಇದನ್ನು ಬೇಡಪ್ಪ ಅಂತಂದರೆ ನಿಮಗೆ ಐಸ್ ಕ್ರೀಮ್ ಕಪ್ಸೇ ಬರುತ್ತೆ. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಐಸ್ ಕ್ರೀಮ್ ಮಾಡ್ಕೋಬಹುದು. ಮಾಲಲ್ಲಿ ಮತ್ತು ಅಂಗಡಿ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ಸೊ ಅದು ಸಹ ತೊಗೊಬಂದು ಮಾಡ್ಕೋಬೋದು. ನಾನು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಸೊ ಈಗ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಅಲ್ವಾ. ಸೊ ಹಾಗಾಗಿ ಮನೆಯಲ್ಲಿ ಸ್ಯಾರಿ ತೊಗೊಬಂದಿರುವಂತಹ ಪೇಪರ್ ಇತ್ತು. ಸೊ ಅದನ್ನೇ ನಾನು ಕಟ್ ಮಾಡ್ಕೊಂಡಿದ್ದೆ. ಸೊ ಎಷ್ಟು ಈಸಿ ಅಲ್ವಾ ನೋಡಿ. ಔಟ್ಸೈಡಿಂದ ತಂದು ಮಾಡುವಂಥದ್ದು ಏನೂ ಇರಲ್ಲ. ಸೊ ಹಾಗೆ ಇಲ್ಲಿ ಪ್ಲಾಸ್ಟಿಕ್ದು ಒಂದು ಲಬ್ಬರ್ಸ್ ಇರುತ್ತೆ, ಮನೆಯಲ್ಲೇ ಇರುತ್ತಲ್ವ. ಸೊ ಅದನ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ 4 ಸಹ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಲ್ ಮಾಡ್ಕೋಬೇಕು. ಸೊ ಹಾಗಾಗಿ ಹೋಲ್ ಮಾಡ್ಕೊಳ್ಳೋದಕ್ಕೆ ನಾನು ಪಿನ್ ತೊಗೊಂಡಿದ್ದೇನೆ. ಪಿನ್ ಮುಖಾಂತರ ಸಣ್ಣದಾಗಿ ಹೋಲ್ ಮಾಡಿಕೊಂಡು 10 ನಿಮಿಷ ಸಾಕು ಇದು ರೆಡಿ ಆಗೋಕ್ಕೆ. ತುಂಬ ಸಿಂಪಲ್ಲಾಗಿ ಆಗುತ್ತೆ. ಸೊ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ರೀತಿ ಪಿನ್ ಮುಖಾಂತರ ನೀಟಾಗಿ ಹೋಲ್ ಮಾಡ್ಕೊಳ್ಳಿ. ಸೊ ಐಸ್ ಕ್ರೀಮ್ ಸ್ಟಿಕ್ ಇತ್ತು ಮನೆಯಲ್ಲೇ. ಸೊ ಹಾಗಾಗಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಐಸ್ ಕ್ರೀಮ್ ಸ್ಟಿಕ್ಕು ಇಲ್ಲ ಅಂತಂದರೆ ಸ್ಪೂನ್ ಇರುತ್ತೆ ಅಲ್ವಾ. ಸೊ ಆ ಸ್ಪೂನ್ ಸಹ ಯೂಸ್ ಮಾಡಬಹುದು. ಸೊ ಮನೆಯಲ್ಲಿ ಯಾವುದು ಇದೆಯೋ ಅದನ್ನೇ ಯೂಸ್ ಮಾಡಿ. ಸೊ ನೀವು ನಮ್ಮ ವಿಡಿಯೋಸು ಸಹ ನೋಡ್ಬೋದು. ನಾನು ಯಾವುದೂ ಹೆಚ್ಚಾಗಿ ಖರ್ಚಾಗುವಂತಹ ವಿಡಿಯೋಸು ಮಾಡಿಲ್ಲ. ಸೊ ನಮ್ಮ ಮನೆ ತಕ್ಕಂಗೆ ನಾವು ಯಾವ ಥರ ಇದೀವೋ ಅದೇ ಥರ ಮಾಡಿ ತೋರಿಸ್ತಿದ್ದೀನಿ. ಕೆಲವೊಂದು ಅಷ್ಟೇ ನಾನು ಬೇರೆ ಬೇರೆ ರೀತಿಯಲ್ಲೂ ಸಹ ಮಾಡ್ತಾಯಿದ್ದೀನಿ. ಸೊ ನಿಮಗಿನ್ನೂ ಯಾವುದಾದ್ರೂ ರಿಕ್ವೆಸ್ಟ್ ವಿಡಿಯೋ ಇದ್ದರೆ ಹೇಳಿ, ಖಂಡಿತ ನಾನು ಮಾಡಿ ತೋರಿಸ್ತೇನೆ. ಸೊ ಇದು ಈಗ ರೆಡಿ ಆಗಿದೆ. ಈಗ ಫ್ರಿಜ್ಜಲ್ಲಿ ಇಡೋಣ, ಫ್ರಿಜ್ಜಲ್ಲಿ. ಸೊ 6 ಅವರ್ಸು ಇಲ್ಲಾಂದರೆ 4 ಅವರ್ ಇಟ್ಟರೆ ಸಾಕಾಗುತ್ತೆ. ಸೊ ನೋಡಿ, ನಾನು ಒಂದೊಂದಾಗಿಯೇ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ನಾನು 4 ಇಡ್ತಾಯಿದ್ದೀನಿ. ಸೊ ನಿಮಗಿನ್ನೂ ಜಾಸ್ತಿ ಎಕ್ಸ್ಟ್ರಾ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಸಹ ಮಾಡ್ಕೊಳ್ಳಿ. 4 ಅವರ್ ಆದಮೇಲೆ ನಾನು ಆಗಲೇ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ. ಸೊ ಅದೇ ರೀತಿ ಆಗಿರುತ್ತೆ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.